ದೊಡ್ಡ ಕನಸಾದ್ರೂ ಚಿಕ್ಕ ಹೆಜ್ಜೆಯಿಂದ ಆರಂಭ ಆಗುತ್ತೆ. ಪ್ರಪಂಚದಲ್ಲಿ ಅತ್ಯಂತ ದೀರ್ಘವಾದ ಜರ್ನಿ ಒಂದು ಸಣ್ಣ ಆರಂಭದಿಂದ ಶುರುವಾಗುತ್ತೆ. ಬಹಳಷ್ಟು ಜನ ದೊಡ್ಡ ದೊಡ್ಡ ಕನಸನ್ನ ಕಾಣ್ತಾರೆ, ಆದರೆ ಮೊದಲ ಹೆಜ್ಜೆ ಇಡೋದಕ್ಕೆ ಹಿಂಜರಿತಾರೆ. ಅದಕ್ಕಾಗಿ ಅವರ ಕನಸುಗಳು ಕನಸಾಗಿಯೇ ಉಳಿದು ಬಿಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ನಮ್ಮ ಕಾಲುಗಳ ವಿಶೇಷತೆ ಏನು ಗೊತ್ತಾ? ಅವು ಒಂದೇ ಸಲ 100 ಹೆಜ್ಜೆಗಳನ್ನ ಇಡೋದಿಲ್ಲ. ಒಂದೊಂದು ಹೆಜ್ಜೆ ಹೀಗೆ ಜೀವನದ ಉದ್ದಕ್ಕೂ ನಮ್ಮನ್ನ ಮುಂದಕ್ಕೆ ಕರೆದುಕೊಂಡು ಹೋಗುತ್ತವೆ. ಬಿಸ್ನೆಸ್ ಕೂಡ ಅಷ್ಟೇ. 100 ಕೋಟಿಯ ಕಂಪನಿ ಒಂದೇ ದಿನದಲ್ಲಿ ನಿರ್ಮಾಣ ಆಗೋದಿಲ್ಲ. ಮೊದಲ ಕಸ್ಟಮರ್ನಿಂದ ಆರಂಭ ಆಗುತ್ತೆ, ಮೊದಲ ಸೇಲ್ನಿಂದ ಆರಂಭ ಆಗುತ್ತೆ, ಮೊದಲ ಉದ್ಯೋಗಿಯಿಂದ ಆರಂಭ ಆಗುತ್ತೆ, ಮೊದಲ ಹೆಜ್ಜೆಯಿಂದ ಆರಂಭ ಆಗುತ್ತೆ. ಆದ್ರೆ ಬಹಳಷ್ಟು ಜನ ಒಂದು ತಪ್ಪನ್ನ ಮಾಡ್ತಾರೆ. ದೊಡ್ಡ ರಿಸಲ್ಟ್ ಕಾಣದಿದ್ರೆ ಮುಂದೆ ಸಾಗೋದನ್ನೇ ನಿಲ್ಲಿಸ್ತಾರೆ. ಆದ್ರೆ ನಮ್ಮ ಕಾಲಗಳು ನೀನಿನ್ನು ಗುರಿ ತಲುಪಿಲ್ಲ, ನಾನು ನಡೆಯೋದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದಾವ? ಇಲ್ಲ. ಅವು ಗುರಿ ಕಾಣೋವರೆಗೂ ಮಾತ್ರ ಅಲ್ಲ, ಗುರಿ ತಲುಪೋವರೆಗೂ ನಡೆಯುತ್ತಲೇ ಇರುತ್ತೆ. ಇದೇ ಒಬ್ಬ ಬಿಸ್ನೆಸ್ ಮನ್ ಕಲಿಯಬೇಕಾದ ಅತಿ ದೊಡ್ಡ ಪಾಠ. ಪ್ರತಿದಿನ ಮುಂದೆ ಸಾಗಿ, ಒಬ್ಬ ಹೊಸ ಕಸ್ಟಮರ್ನನ್ನ ಭೇಟಿ ಮಾಡಿ, ಪ್ರತಿದಿನ ಒಂದು ಹೊಸ ವಿಚಾರವನ್ನ ಕಲಿಯಿರಿ, ಪ್ರತಿದಿನ ಒಂದು ಸಣ್ಣ ಸುಧಾರಣೆ ಮಾಡಿ. ಈ ಸಣ್ಣ ಹೆಜ್ಜೆಗಳು ಒಂದು ದಿನ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ನೀವು ನಿಲ್ಲಬೇಕಾದ್ರೂ, ನಡೆಯಬೇಕಾದ್ರೂ, ಓಡಬೇಕಾದ್ರೂ ಎರಡೂ ಕಾಲುಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಬಿಸ್ನೆಸ್ನಲ್ಲೂ ಅಷ್ಟೇ. ಒಂದು ಕಾಲು ವಿಷನ್ ಆದರೆ ಮತ್ತೊಂದು ಕಾಲು ಎಕ್ಸಿಕ್ಯೂಷನ್. ಸೊ ಒಂದು ಕಾಲು ಬಲವಾಗಿದ್ರೆ ಮುಂದೆ ಸಾಗಲು ಸಾಧ್ಯವಿಲ್ಲ. ಎರಡೂ ಕಾಲುಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸಿನತ್ತ ಓಡಬಹುದು. ಇನ್ನೊಂದು ವಿಚಾರ ಏನಂದ್ರೆ, ಚಿಕ್ಕ ಮಗು ನಡೆಯೋದನ್ನ ಕಲಿಯುವಾಗ ಎಷ್ಟೋ ಬಾರಿ ಕೆಳಗೆ ಬೀಳುತ್ತೆ, ಆದ್ರೆ ನಡೆಯೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ಬಿಸ್ನೆಸ್ನಲ್ಲೂ ಹಾಗೆ. ಕೆಳಗೆ ಬೀಳೋದು ಸೋಲಲ್ಲ, ಮತ್ತೆ ಎದ್ದು ನಿಲ್ಲದೆ ಇರೋದೇ ನಿಜವಾದ ಸೋಲು. ಗಮನದಲ್ಲಿಟ್ಕೊಳ್ಳಿ, ಯಶಸ್ಸು ಒಂದು ದೊಡ್ಡ ಜಂಪ್ನಿಂದ ಬರೋದಿಲ್ಲ, ಅದು 100 ಸಣ್ಣ ಹೆಜ್ಜೆಗಳ ಫಲಿತಾಂಶವಾಗಿದೆ. ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರ್ಲಿ, ಇವತ್ತು ಒಂದು ಸಣ್ಣ ಹೆಜ್ಜೆ ಇಡಿ, ನಾಳೆ ಮತ್ತೊಂದು ಹೆಜ್ಜೆ ಇಡಿ. ಯಾಕಂದ್ರೆ ನಿಂತುಕೊಂಡು ಕನಸು ಕಾಣುವವರು ಬಹಳ ಜನ ಇರ್ತಾರೆ, ಆದರೆ ಹೆಜ್ಜೆ ಇಟ್ಟು ಪ್ರಯಾಣ ಆರಂಭಿಸುವವರೇ ಗುರಿಯನ್ನ ತಲುಪ್ತಾರೆ. ಬಿಸ್ನೆಸ್ನಲ್ಲಿ ಗೆಲ್ಲೋದು ವೇಗವಾಗಿ ಓಡುವನಲ್ಲ, ನಿಲ್ಲದೆ ಮುಂದೆ ಸಾಗೋನು ಗೆಲ್ತಾನೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.